ಸಾಲ ಪಡೆದ ರೈತರು ಸಕಾಲದಲ್ಲಿ ಮರುಪಾವತಿ ಮಾಡಿ ಸರ್ಕಾರದಿಂದ ದೊರೆಯುವ ಸವಲತ್ತುಗಳನ್ನು ಪಡೆಯಬೇಕು ಎಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ವಿಜಯ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಆವರಣದಲ್ಲಿ ನಡೆದ 2023 ಹಾಗೂ 24ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿ 996 ಸದಸ್ಯರಿಗೆ 10,42,72,000 ರೂಪಾಯಿ ಕೆಸಿಸಿ ಸಾಲ ನೀಡಿದ್ದೇವೆ ಎಂದರು. ಸಂಘದ ಅಧ್ಯಕ್ಷ ಪಟೇಲ್ ನಟೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು. ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿದ್ದು, ರೈತರು ಸಾಲ ಪಡೆದುಕೊಂಡು ಆರ್ಥಿಕ ಅಭಿವೃದ್ಧಿ ಹೊಂದುವಂತೆ ತಿಳಿಸಿದರು. ನಿರ್ದೇಶಕ ಬಿಜೆ ದೇವರಾಜ್ ಮಾತನಾಡಿ, ಸಂಘಕ್ಕೆ ಹೆಚ್ಚು ಲಾಭ ಬರುತ್ತಿರುವುದರಿಂದ ಸಮುದಾಯ ಭವನ ನಿರ್ಮಿಸುವಂತೆ ಮನವಿ ಮಾಡಿದರು. 996 ಜನಕ್ಕೆ 10 ಕೋಟಿ ರೂಪಾಯಿ 10,42,78,000 ರೂಪಾಯಿ ಸಾಲ ಕೊಟ್ಟಿರ್ತೀವಿ ಕೆಸಿಸಿ ಆಗಿ. ಸ್ವಂತ ಬಂಡವಾಳ ಸಾಲಗಳಾಗಿ ಬಲ್ಕೇಡ್ ಸಾಲ 9,06,000 ಜನಕ್ಕೆ, ಸೌದೆ ಸಾಲ 58 ಜನಕ್ಕೆ 37,30,30,000, ಲಿಂಕೇಜ್ ಸಾಲ 5 ಸಂಘಕ್ಕೆ 20,37,000, ದ್ವಿಚಕ್ರ ವಾಹನ ಸಾಲ 29 ಜನಕ್ಕೆ 19,02,000. ಇಷ್ಟು ಸಾಲಗಳು ಸ್ವಂತ ಬಂಡವಾಳ ಕೊಟ್ಟಿರ್ತೀವಿ. ಇನ್ನೂ ಉತ್ತಮ ಪಡಿಸುವುದಕ್ಕೆ ನಿಮ್ಮಗಳ ಸಹಕಾರವನ್ನು ನಾವು ಕೋರುತ್ತಿದ್ದೇವೆ. ಈಗ ನೀವು ನೀಡಿರುವ ಸಲಹೆಗಳನ್ನು ನಮ್ಮ ನಿರ್ದೇಶಕರುಗಳು ಗಮನಕ್ಕೆ ತಂದು ಚರ್ಚೆ ಮಾಡಿ ಕಾರ್ಯಗತ ಮಾಡುವುದಕ್ಕೆ ಪ್ರಯತ್ನಿಸುತ್ತೇವೆ. ನೋಟಿಸ್ ಕೊಡಕ್ ಹೋಗ್ತಾ ಇಲ್ಲ. ದಯಮಾಡಿ ನಿಮ್ಮಲ್ಲಿ ಯಾರೇ 500 ರೂಪಾಯಿ ಸೇರಿರ್ತಕ್ಕಂಥ ನಿಮ್ಮ ಅಕ್ಕಪಕ್ಕದವರಲ್ಲಿ ಯಾರೇ ಆಗಲಿ ಕಟ್ಟಿಕೊಂಡು ಆಧಾರ್ ಕಾರ್ಡ್ ಕೊಟ್ಕೊಂಡು ಅದು ಮಾಡ್ಕೊಂಡಂತ ಸಮಯದಲ್ಲಿ ಸಣ್ಣ ಸದಸ್ಯತ್ವ ಉಳ್ಕೋತದೆ. ಇಲ್ಲ ಅಂತ ಹೇಳಿದ್ರೆ ಡಿಸೆಂಬರ್ ಅಂತಿಮ ಕಳೆದ ಮೇಲೆ ಜನವರಿಯಿಂದ ಆ ದುಡ್ಡನ್ನೆಲ್ಲ ತಂದ್ಬಿಟ್ಟು ಅಮಾನತ್ ಹಾಕ್ಬಿಟ್ಟು ಮಾಡಬಿಡ್ತಾರೆ ಸರ್ಕಾರದ ಆದೇಶದ ಪ್ರಕಾರ. ಹಾಗಾಗಿ 500 ರೂಪಾಯಿ ಸೇರಿರ್ತಕ್ಕಂಥವ್ರು 1000 ರೂಪಾಯಿ ಮಾಡ್ಕೊಳ್ಳೇಬೇಕು. ಅವ್ರಿಗೆ 2 ನಿಮಿಷ ಮೌನಾಚರಣೆ ಮಾಡಬೇಕಾಗಿ ಕೋರ್ಕೊಡ್ತೀನಿ. ನಮ್ಮ ಸಂಘದ ಕೆಲವು ಸದಸ್ಯರು ತಿರುಗಿರೋದ್ರಿಂದ